ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ಕಡೆ ಕಾರ್ತಿಕ ಅಂತ ಹೇಳ್ತೀವಲ್ವ. ಸೊ 4ನೇ ಕಡೆ ಕಾರ್ತಿಕ ಸೋಮವಾರದಂದು ನಾನು ಬೇಲ್ಕುಪ್ಪೆ ಮಾದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಅಲ್ಲಿಗೆ ಬಸ್ಸಲ್ಲಿ ಹೋಗಿದ್ವಿ. ಸೊ ಡೈರೆಕ್ಟ್ ಬಸ್ ದೇವಸ್ಥಾನ ಹತ್ರ, ಅಂದರೆ ತೀರಾ ಹತ್ರಕ್ಕೆ ಹೋಗಲಿಲ್ಲ, ಸ್ವಲ್ಪ ದೂರದಲ್ಲೇ, ಅಂದರೆ ಅಲ್ಲಿ ಸ್ವಲ್ಪ ಚೈನ್ ಗೇಟ್ ಅಂತ ಇತ್ತು, ಅಲ್ಲಿ ಸ್ಟಾಪ್ ಮಾಡಿದರು. ಸೊ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಿತ್ತು. ದೇವಸ್ಥಾನದ ಹತ್ರ ಇವಾಗ ಆಲ್ಮೋಸ್ಟ್ ಯಾವುದೇ ಅಂಗಡಿಗಳು ಅದು ಏನೂ ಇಲ್ಲ, ಅದೆಲ್ಲ ಗೌರ್ಮೆಂಟ್ಗೆ ಸೇರ್ಕೊಬಿಟ್ಟಿದೆಯಂತೆ. ಸೊ ಅಲ್ಲಿ ಏನು ಗಲೀಜು ಮಾಡೋದು ಆ ಥರ ಏನೂ ಇರಲಿಲ್ಲ. ಸೊ ತುಂಬ ಸ್ಟ್ರಿಕ್ಟಾಗಿ ನಡೀತಾ ಇತ್ತು. ಸೊ ನೀವು ನೋಡ್ತಾ ಇರ್ಬೋದು, ಸಿಕ್ಕಾಬಟ್ಟೆ ಜನ ಅಂತೂ ಬಂದಿದ್ರು. ಎಷ್ಟು ಅಂದರೆ ಯಪ್ಪ, ಆ ಕಡೆ ನೋಡ್ತಿದ್ರು ಜನ, ಈ ಕಡೆ ನೋಡಿದ್ರು ಜನ, ಸಿಕ್ಕಾಬಟ್ಟೆ ಬಸ್ಗಳಂತೂ ಬರ್ತಾನೆ ಇತ್ತು. ಸೊ ನಾವು ಇವಾಗ ಬೆಳಗ್ಗೆನೆ ಹೋದ್ವಿ, ಒಂದು ಬೆಳಗ್ಗೆನೆ ಬಿಟ್ಟಿದ್ದು. ಬಟ್ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸೊ ಮಧ್ಯಾಹ್ನ ಆಗಿದ್ರು ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಆ ಥರ ಆದರೂ ಕೂಡ ತುಂಬ ಜನ ಇನ್ನೂ ಬರ್ತಾನೆ ಇದ್ದರು, ಸಂಜೆ ಆದರೂ ಬರ್ತಾನೆ ಇದ್ದರು. ಸೊ ಇದೊಂದು ಬಂದುಬಿಟ್ಟು 5 days ಇತ್ತು ಜಾತ್ರೆ. ಸೊ ದಿನ ಕೊಂಡ ಮತ್ತು ಉತ್ಸವ, ಮೆರವಣಿಗೆ, ತೇರು ಎಳೆಯೋದು, ಸೊ ಪ್ರತಿಯೊಂದು ನಡೀತಿತ್ತು. ನಾವು ಲಾಸ್ಟ್ ಡೇ ಹೋಗಿದ್ದಿದ್ದು, ಅಂದರೆ 4th day ಹೋಗಿದ್ದಿದ್ದು ಸೋಮವಾರ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ ದೇವ್ರ ದರ್ಶನ ಮಾಡೋದಕ್ಕೆ ಅಂತ. ಸಿಕ್ಕಾಬಟ್ಟೆ ಜನ, 1.5 hour ಆಯಿತು ಕ್ಯೂ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ದೇವಸ್ಥಾನದಲ್ಲಿ ಈ ಥರ ಸೌಂಡು, ಗಂಟೆ ಸೌಂಡು, ಅದು ಕೂಗ್ತಾರಲ್ವ ದೇವ್ರಿಗೆ ಜೈಕಾರ ಅಂತ ಸೌಂಡು ಎಲ್ಲನೂ ಕೇಳ್ತಿದ್ರೆ ಒಂಥರ ಪಾಸಿಟಿವಿಟಿ ಜಾಸ್ತಿ ಆದಂಗೆ ಅನಿಸುತ್ತೆ ಅಲ್ವ. ಸೊ ಪೀಸ್ಫುಲ್ ಅಂತ ಅನಿಸ್ತಾ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಹಂಗೇನೆ ನಿಮಗೆ ಅದು ಕೇಳಿಸ್ತು ಅಂತ ಅದರ ಆಕರ್ಷಣೆಲ್ಲ ಇದ್ದೆ. ಸೊ ನಾನು ಈ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನಗಳಾಗೋಗ್ಬಿಟ್ಟಿದೆ, ಒಂದು 5 to 6 years ಬ್ಯಾಕೇ ಅನ್ಕೋತೀನಿ. ಸೊ ಅವಾಗ ಹೋಗಿದ್ದಿದ್ದು. ಸೊ ಇವಾಗ ಹೋಗಿದ್ದಿದ್ದು ನಾನು ತುಂಬ ವರ್ಷ ಆದಮೇಲೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಕೊಂಡ ಅದಿರ್ತಾರಲ್ವ. ಸೊ ಆ ಪ್ಲೇಸು. ಹಂಗೆ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಚೈನ್ ಗೇಟ್ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲಿ ಬಂದುಬಿಟ್ಟು ಈ ಥರ ತಿಂಡಿ ತಿನಿಸುಗಳದ್ದು ಅಂಗಡಿ ಸಾಮಾನುಗಳು ಅದೆಲ್ಲ ಇಲ್ಲಿ ಹೊರ್ಗಡೆ ಇಟ್ಟಿದ್ದು, ಅಂದರೆ ತುಂಬ ದೇವಸ್ಥಾನದಿಂದ ತುಂಬ ದೂರದಲ್ಲೇ ಇಡಿಸಿದ್ದು. ಬಸ್ ಸ್ಟಾಪ್ ಇಲ್ಲಿ ಕೊಡ್ತಿದ್ರು. ಸೊ ಅಲ್ಲಿ ಇಳಿದು ಏನೇನು ಐಟಮ್ಸ್ ಬೇಕೋ, ಯಾರ್ಯಾರು ಪರ್ಚೇಸ್ ಮಾಡೋರು, ಶಾಪಿಂಗ್ ಮಾಡೋರು, ಸೊ ಬಂದು ಮಾಡ್ಬೋದಿತ್ತು. ತುಂಬ ಚೆನ್ನಾಗಿ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ನಾನು ಸ್ವಲ್ಪ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಏನೇನು ಬೇಕೋ ಎಲ್ಲ ನೋಡಿಕೊಂಡು, ಸ್ವೀಟ್ಸ್ ಎಲ್ಲ ತಿಂದ್ಕೊಂಡು, ಮತ್ತು ಮನೆಗೆ ಕೂಡ ಅಷ್ಟೇ ಖಾರ ಬೂಂದಿ ಸ್ವೀಟ್ಸು ಎಲ್ಲನೂ ಕೂಡ ತಗೊಂಡು ಒಂದ್ಸತಿ ಅಂದರೆ ತುಂಬ ನಿಧಾನಕ್ಕೆ ನೋಡ್ಕೊಂಡು ಹೋಗಿದ್ದೀವಿ. ತುಂಬ ಟೈಮ್ ಇತ್ತು ಅಂತ, ಯಾಕಂದರೆ ಹತ್ರದಲ್ಲೇ ದೊಡ್ಡಮ್ಮನ ಮನೆ ಇರೋದ್ರಿಂದ. ಸೊ ಆರಾಮಾಗಿ ನಿಧಾನಕ್ಕೆ ನೋಡಿಕೊಂಡು ಮತ್ತೆ ದೊಡ್ಡಮ್ಮನ ಮನೆಗೆ ಹೋದ್ವಿ. ಸೊ ಎಲ್ಲನೂ ಮುಗಿಸ್ಕೊಂಡು ಬಸ್ ಹತ್ಕೊಂಡು ದೊಡ್ಡಮ್ಮನ ಮನೆಗೆ ರೀಚ್ ಆದ್ವಿ. ಸೊ ರೀಚ್ ಆದಮೇಲೆ ಅಡುಗೆ ರೆಡಿಯಾಗಿತ್ತು. ಒಬ್ಬಟ್ಟು, ಪಾಯಸ, ಹುಳಿ ಅನ್ನ, ಸಾಂಬಾರು, ಕೋಸಂಬರಿ ಎಲ್ಲ ಕೂಡ. ಸೊ ಎಲ್ಲನೂ ಊಟ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅವತ್ತು ಸೋಮವಾರ ಇದ್ದದ್ರಿಂದ ದೀಪ ಹಚ್ಬೇಕಿತ್ತಲ್ವ. ಸೊ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದರು. ಸೊ ಹಂಗೇನೆ ನಾನು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಮತ್ತು ದೇವರು ಕೂಡ ಮೆರವಣಿಗೆ ಬಂದಿದ್ರು ಅವ್ರ ಊರಲ್ಲಿ. ಸೊ ಅದಕ್ಕೆಲ್ಲ ಹೋಗ್ಬಿಟ್ಟು ಪೂಜೆ ಎಲ್ಲ ಕೊಟ್ಬಿಟ್ಟು ಬಂದ್ವಿ.
ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಸೊ ಅದಾದಮೇಲೆ ತಿಂಡಿ ಮಾಡ್ತಾ ಇದ್ದಾರೆ, ಅಂದರೆ ಚಕ್ಲಿ ಮಾಡ್ತಾ ಇದ್ದಾರೆ. ಸೊ ಚಕ್ಲಿ ಮಾಡೋದನ್ನ ಹಂಗೇ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಸೊ ತುಂಬ ಚೆನ್ನಾಗಿ ಚಕ್ಲಿ ಬಂದಿತ್ತು. ಚಕ್ಲಿ ಎಲ್ಲ ಮಾಡಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದು, ಮತ್ತು ನೆಕ್ಸ್ಟ್ ಡೇ ಊರಿಗೆ ವಾಪಸ್ ಆದ್ವಿ. ಸೊ ಈ ವಿಡಿಯೋ ತುಂಬ ಸಿಂಪಲ್ಲಾಗಿ ಸ್ವಲ್ಪ ಶಾರ್ಟಾಗಿ ಈ ವಿಡಿಯೋನ ತಗೊಂಡಿದ್ದೀನಿ. ತುಂಬ ಜಾಸ್ತಿ ಲೆಂತಿ ವಿಡಿಯೋನ ಮಾಡ್ಕೊಳಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿಯೇ ಮುಗಿಸೋಣ ಅಂತ. ಸೊ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದು, ಮತ್ತು ಒಂಥರ ಚೆನ್ನಾಗಿತ್ತು ವಾತಾವರಣ, ಅಂದರೆ ಡಿಫ್ರೆಂಟಾಗಿತ್ತು ಅಲ್ವ. ತುಂಬ ವರ್ಷ ಆದಮೇಲೆ ಹೋಗಿ ಉಳ್ಕೊಂಡು ದೇವ್ರ ಜಾತ್ರೆ ಎಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಸಿಂಪಲ್ಲಾಗಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಆಯಿತಾ. ಸೊ ಹಂಗೇ ನಮ್ಮ ದೊಡ್ಡಮ್ಮನ ಮನೆಯದು ಸ್ವಲ್ಪ ಕ್ಲಿಪ್ಪಿಂಗ್, ನಮ್ಮ ಮನೆ ಕ್ಲಿಪ್ಪಿಂಗ್ನ ಹಂಗೆ ತೊಗೊಂಡು ಆ್ಯಡ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.